ನಮಸ್ಕಾರಗಳು ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಈ ದಿನದ ಎಪಿಸೋಡ್ನಲ್ಲಿ ನಾವು ಪರಿಚಯಿಸುವವರು ಒಂದು ನೋವಿನ ಕತೆ ಹೊಂದಿದ್ದರೂ ಪ್ರೀತಿಗಾಗಿ ದಾರಿ ತೆರೆದುಕೊಳ್ಳಲು ಕಾಯುತ್ತಿರುವ ಮಹಿಳೆಯ ಬಗ್ಗೆ. ಅವಳ ಹೆಸರು ನಾವು ಇಲ್ಲಿ ತೋರುವುದಿಲ್ಲ, ಆದರೆ ಅವರು ಬದುಕಿರುವ ಶೈಲಿ, ಅವರ ಅನುಭವ, ಅವರ ಭಾವನೆಗಳು ಇವೆರಡನ್ನ ಕೇಳಿದ ಮೇಲೆ ಅವರಿಗೆ ಒಂದು ಹೊಸ ಅವಕಾಶ ಕೊಡಬೇಕೆಂಬ ಭಾವನೆ ನಿಮಗೆ ತರುವಂತಾಗುತ್ತದೆ. ಅದಕ್ಕಾಗಿ ವಿಡಿಯೋವನ್ನು ಕೊನೆಯವರೆಗೂ ವೀಕ್ಷಿಸಿ. ಹಾಗೆ ಅವರು ಬೆಂಗಳೂರಿನ ಮೂಲದವರು. ವಯಸ್ಸು 39 ವರ್ಷ ತುಂಬಿದೆಯಂತೆ. ಶಾಲಾ ಶಿಕ್ಷಕರಾಗಿ ಕೆಲಸವನ್ನು ಮಾಡುತ್ತಿದ್ದಾರೆ. ತಾಯಿಯಾಗಿ, ಮಕ್ಕಳಾಗಿ, ಹಾಗೆ ಹೆಂಡತಿಯಾಗಿ ಎಲ್ಲರಿಗೂ ತಾಕತ್ತನ್ನು ತೋರಿಸಿದವರು. ಆದರೆ ಬದುಕು ಯಾವಾಗಲೂ ಸರಿದಾರಿಯಲ್ಲಿಯೇ ಸಾಗಲ್ಲ. ಅವರ ಮದುವೆ 12ನೇ ವರ್ಷಗಳ ಹಿಂದೆ ಆಗಿತ್ತು. ಮೊದಲಿಗೆ ಎಲ್ಲವೂ ಚೆನ್ನಾಗಿಯೇ ಇತ್ತು. ಆದರೆ ಕಾಲಕ್ರಮೇಣ ಪತಿಯ ಅಪಮಾನ ಮತ್ತು ಗದರಿಕೆಗಳು ನನಗೆ ಹಿಡಿಸಲಿಲ್ಲ. ಮಕ್ಕಳಿಲ್ಲ, ಮನೆ ಬಾಗಿಲಿನಲ್ಲೇ ನಗುವಿನ ಹಿಂದೆ ತುಂಬ ನೋವು ಇತ್ತು ಎಂದು ತಿಳಿಸಿದ್ದಾರೆ. ಹಾಗೆ ಇವರು ಅವರ ಗಂಡನಿಂದ ವಿಚ್ಛೇದವನ್ನು ಪಡೆದರು. ಅವರು ಅವರ ತಂದೆ ತಾಯಿಯ ಮನೆಗೆ ಹಿಂತಿರುಗಿದಾಗ ಸಮಾಜ ಒಪ್ಪಿಕೊಳ್ಳಲಿಲ್ಲ. ಇವಳದ್ದೇ ಏನೋ ತಪ್ಪು ಇರಬೇಕು ಅಂತ ಹೇಳುವವರು ಹೆಚ್ಚು. ಆದರೆ ಅವರು ಎಲ್ಲರ ಮಾತು ಕೇಳದೆ ಮತ್ತೆ ಕೆಲಸಕ್ಕೆ ಆರಂಭಿಸಿದರು. ಜೀವನವನ್ನು ಇಂದಿಗೂ ನಂಬಿದ್ದಾರೆ. ಈಗ ಅವರು ಮದುವೆಯ ಬಗ್ಗೆ ಮತ್ತೆ ಯೋಚಿಸುತ್ತಿದ್ದಾರೆ. ಹೌದು, ಪುನರ್ವಿವಾಹ, ಪ್ರೀತಿ, ಸ್ನೇಹ, ಗೌರವ, ಆಶ್ರಯ ಇವತ್ತಿಗೂ ಬೇಕು ಅಂತ ಹೇಳಿಕೊಳ್ಳೋ ಧೈರ್ಯ ಅವರದ್ದು ಎಂದು ತಿಳಿಸಿದ್ದಾರೆ. ಹಾಗೆ ಅವರು ಹುಡುಕುತ್ತಿರುವಂತಹ ವ್ಯಕ್ತಿ ಈ ರೀತಿ ಇರಬೇಕು ಎಂದು ಹೇಳಿಕೊಂಡಿದ್ದಾರೆ. ಬಹುಶಃ ನೀವು ಆಗಿರಬಹುದು. ಅವರು ಎಷ್ಟು ಹುಡುಗರನ್ನ ನೋಡಿಲ್ಲ, ಆದರೆ ಒಬ್ಬ ವ್ಯಕ್ತಿ ಬೇಕು ಎಂಬ ನಿರ್ಧಾರಕ್ಕೆ ಬಂದಿದ್ದಾರೆ. ಅವರಂತೆಯೇ ಯಾರು ಮನಸ್ಸು ಮುರಿದು ಬಾಳಿದವರು ಇದ್ದರೆ ಅವರು ಕೇಳುತ್ತಾರೆ, ಇನ್ನೊಂದು ಅವಕಾಶ ನನಗೂ ಸಿಗಬೇಕೇ ಹೊರತು ಬೇರೆಯವರಿಗಲ್ಲ ಎಂದು ಕೇಳಿಕೊಂಡಿದ್ದಾರೆ. ಹಾಗೆ ಅವರು ತುಂಬ ಸಹಜ ಮತ್ತು ಚಲಿಸುವ, ಕಲಿಯುವ ಸ್ವಭಾವದವರು ಆಗಿರಬೇಕು. ಹಾಗೆ ಹುಡುಕುವವರು ಎಷ್ಟಿದ್ದರೂ ಪರವಾಗಿಲ್ಲ, ಅವರನ್ನು ಇವಳಂತೆ ಪ್ರೀತಿಸುವವನು ಮಾತ್ರ ಅವರನ್ನು ಹುಡುಕುತ್ತಿದ್ದಾರೆ ಎಂದು ಕೇಳಿಕೊಂಡಿದ್ದಾರೆ. ಹಾಗೆ ಅವರು ನಿಮ್ಮ ಜೊತೆಗೆ ನಗಬಲ್ಲವರು, ನಿಮ್ಮ ನೋವನ್ನು ಕೇಳಬಲ್ಲವರು, ನಿಮ್ಮ ಮನಸ್ಸಿಗೆ ಒಲೆಯಬಲ್ಲವರು. ನೀವು ಹೃದಯದಿಂದ ಯಾರನ್ನಾದರೂ ಪ್ರೀತಿಸಬಹುದು ಅಂತ ನಂಬಿದ್ದರೆ ಅವರು ಯಾರೂ ಆಗಿರಬಹುದು ಅಂತ ಅಂದುಕೊಳ್ಳದೆ ಒಂದು ಸಲ ಈ ಕತೆ ನೋಡಿ. ನಿಮ್ಮ ಬದುಕು ಬದಲಿಸಬಹುದು. ಯಾರಿಗಾದರೂ ನಿಜವಾಗಿಯೂ ಇವರ ಸಂಪರ್ಕ ಬೇಕಿದ್ದರೆ ಅಥವಾ ಇವರ ಫೋನ್ ನಂಬರ್, ಅಡ್ರೆಸ್ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತದೆ. ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದರೆ ಇವರ ಫೋನ್ ನಂಬರ್ ಹಾಗೂ ಅಡ್ರೆಸ್ ನಿಮಗೆ ದೊರಕುತ್ತದೆ. ಧನ್ಯವಾದಗಳು.